ಯೂನಿಫಾರ್ಮ್ ಫೋರ್ಸಿಗಂತೂ ಅದ್ಭುತವಾದಂಥ ದಿನಗಳು. ಇವತ್ತು ದೇಶ ಇಷ್ಟೊಂದು ಸುವ್ಯವಸ್ಥಿತವಾಗಿ ನಡೀತಾ ಇದೆ, ನಾವೆಲ್ಲ ನೆಮ್ಮದಿಯಿಂದ ಜೀವನ ಮಾಡ್ತಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಈ ದೇಶದ ಕಾನೂನುಗಳು. ಈ ದೇಶದ ಕಾನೂನುಗಳು ಅಷ್ಟೊಂದು ದಕ್ಷವಾಗಿಲ್ದಿದ್ರೆ, ಅಷ್ಟೊಂದು ಸ್ಪಷ್ಟವಾಗಿಲ್ದಿದ್ರೆ ನಾವ್ಯಾರು ನೆಮ್ಮದಿಯಿಂದ ಬದುಕನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹಾಗಾಗಿ ಜನವರಿ 26, 1950 ನಾವು ಸಂವಿಧಾನವನ್ನ ನಮಗೆ ನಾವೇ ಜಾರಿ ಮಾಡಿಕೊಂಡಂತಹ ದಿನ. ಯಾರು ಜಾರಿ ಮಾಡಿದ್ದಲ್ಲ, ನಮಗೆ ನಾವೇ ಜಾರಿ ಮಾಡಿಕೊಂಡಂತಹ ದಿನ. ಅಂದ್ರೆ ನಮ್ಮ ಕಾನೂನುಗಳನ್ನ ಬೇರೆ ಯಾರು ರಚನೆ ಮಾಡಿಲ್ಲ, ನಮಗೆ ನಾವೇ ರಚನೆ ಮಾಡಿಕೊಂಡಂತಹ ದಿನ. ಅದರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು ನಮ್ಮ ಡಾಕ್ಟರ್ BR ಅಂಬೇಡ್ಕರ್. ಮತ್ತೆ ಅದಕ್ಕೆ ನಾವು ನೋಡಿ, ನಾವೆಲ್ಲ ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ. ಇವತ್ತು ನಮ್ಮ ಇಚ್ಛೆಗೆ ತಕ್ಕಂತೆ ನಮ್ಮೆಲ್ಲ ಹಕ್ಕುಗಳನ್ನ ಪ್ರಶ್ನೆ ಮಾಡ್ತೀವಿ, ಕೂಗಾಡ್ತೀವಿ, ಚೀರಾಡ್ತೀವಿ. ನಮಗೇನಾದ್ರು ಅನ್ಯಾಯ ಆಗಿದ್ರೆ ಅದಕ್ಕೆ ನ್ಯಾಯ ಪಡ್ಕೋತೀವಿ. ಇದಕ್ಕೆಲ್ಲ ಕಾರಣವೇ ಸಂವಿಧಾನ. ಅದಕ್ಕೆ ನಾವೆಲ್ಲ ಬಹಳ ಸ್ಪಷ್ಟವಾಗಿ ಯಾವ ಜಾತಿ, ಯಾವ ಧರ್ಮ, ಯಾವ ಭಾಷೆ, ಯಾವ ಲಿಂಗ, ಯಾವುದೇ ಭೇದ ಭಾವ ಮಾಡದೆ ನಾವು ಈ ದೇಶವನ್ನ ಗೌರವಿಸಬೇಕು, ಈ ಸಂವಿಧಾನವನ್ನ ಗೌರವಿಸಬೇಕು ಅನ್ನುವುದೇ ಈ ದಿನದ ಅರ್ಥ. ನೋಡಿ, ನಾನು ಲಾಸ್ಟ್ ಟೈಮ್ ನಿಮಗೆ ಹೇಳಿದ್ದೆ, ಯಾವ ಭಗವದ್ಗೀತೆಗಳಾಗ್ಲಿ, ಬೈಬಲ್ ಆಗಲಿ, ಕುರಾನ್ ಆಗಲಿ ನಮಗೆ ಇಷ್ಟೊಂದು ಹಕ್ಕುಗಳನ್ನ ಕೊಟ್ಟಿಲ್ಲ, ಇಷ್ಟೊಂದು ಸ್ವಾತಂತ್ರ್ಯವನ್ನ ಕೊಟ್ಟಿಲ್ಲ, ಇಷ್ಟೊಂದು ನೆಮ್ಮದಿಯಾಗಿ ಬದುಕುವಂತ ಯಾವ ಹಕ್ಕುಗಳು ಇಲ್ಲ. ಆದ್ರೆ ಸಂವಿಧಾನ ನಮ್ಮ ಇವತ್ತು ನೀವೆಲ್ಲ, ನೀವು, ನಿಮ್ಮ ಮನೆಯವರು, ನಾವೆಲ್ಲ ನೆಮ್ಮದಿಯಾಗಿ ಬದುಕ್ತಿದ್ದೀವಿ ಅಂದ್ರೆ ಕಾರಣ ಸಂವಿಧಾನ. ಅಂತಹ ಅದ್ಭುತವಾದಂತಹ ಸಂವಿಧಾನವನ್ನ, ಅಂತಹ ಅಗಮ್ಯವಾದಂತಹ ಸಂವಿಧಾನವನ್ನ ನಾವೆಲ್ಲರೂ ಮನೇಲಿಟ್ಟು ಪೂಜಿಸಿದ್ರು ತಪ್ಪಾಗ್ಲಾರ್ದು. ಇವತ್ತು ಅಷ್ಟೆಲ್ಲ ಹಕ್ಕುಗಳನ್ನ, ಅಷ್ಟೆಲ್ಲ ಮೂಲಭೂತ ಹಕ್ಕುಗಳನ್ನ ಕೊಟ್ಟಿಲ್ಲ ಅಂದಿದ್ರೆ ನಾವ್ಯಾರು ಇವತ್ತು ಇಷ್ಟೊಂದು ಮಾತನಾಡುವ, ಹಾರಾಡುವ ಅಧಿಕಾರ ಆಗ್ಲಿ ಏನಾದ್ರೂ ಸಿಕ್ತಿತ್ತ ನಮಗೆ? ಹಾಗಾಗಿ ಇವತ್ತು ಆ ಸಂವಿಧಾನವನ್ನ ಹೃತ್ಪೂರ್ವಕವಾಗಿ, ಹೃದಯಪೂರ್ವಕವಾಗಿ ನಾವೆಲ್ಲರೂ ಗೌರವಿಸಬೇಕು, ಅದನ್ನ ಬಲಪಡಿಸಬೇಕು. ನೋಡಿ, ಅದನ್ನ ಎಷ್ಟು ಬಲಪಡಿಸ್ತೀವಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೆಚ್ಚಾಗಿ ಬಲಪಡ್ತದೆ. ಹಾಗಾಗಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು ಅನ್ನೋದಾದ್ರೆ ನಾವೆಲ್ಲರೂ ಸಂವಿಧಾನವನ್ನ ಗೌರವಿಸಬೇಕು, ಬೇರೆ ದಾರಿಯೇ ಇಲ್ಲ. ಹಾಗಾಗಿ ಇವತ್ತಿಂದ ನಮ್ಮೆಲ್ಲರ ಆದ್ಯ ಕರ್ತವ್ಯ ಮತ್ತು ಬದ್ಧತೆಯಾಗಿ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನ ಬಹಳ ಸ್ಪಷ್ಟವಾಗಿ ಹೇಳಿದೆ. ಅದರಲ್ಲೂ ಯೂನಿಫಾರ್ಮ್ ಫೋರ್ಸ್ ಆ ಮೂಲಭೂತ ಕರ್ತವ್ಯಗಳನ್ನ ಬದ್ಧತೆಯಿಂದ ಪಾಲಿಸಲೇಬೇಕು. ಆ ಕರ್ತವ್ಯಗಳೇನು, ಆ ಹಕ್ಕುಗಳೇನು ಸ್ವಲ್ಪ ಇಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋದ. ಇನ್ನೊಮ್ಮೆ ಅಂತ ಒಂದು ಅದ್ಭುತ ಸಂವಿಧಾನವನ್ನ ಜಾರಿಗೆ ತಂದಂತಹ ಸಂವಿಧಾನದ ಪಿತಾಮಹ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೂ, ಆ ರಚನಾ ಸಮಿತಿಯ ಎಲ್ಲಾ ಸದಸ್ಯರಿಗೂ ಮತ್ತು ಈ ದೇಶದ ಸ್ವಾತಂತ್ರ್ಯ ಕಾರಣೀಕರ್ತರಾದಂತಹ ಗಾಂಧಿ, ಸುಭಾಷ್ ಚಂದ್ರ ಬೋಸ್ ಅವರೆಲ್ಲ ಮಹನೀಯರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ನಮ್ಮ ಗಣರಾಜ್ಯೋತ್ಸವದ ಆಶಯ ನುಡಿಯನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ.